ಅವರ ಸಹಯೋಗದೊಂದಿಗೆ ಶರ್ಮಿಷ್ಠೆ ನಾಟಕ ಮಾಡಬೇಕು. ಇದರಲ್ಲಿ ವಿಶೇಷತೆ ಏನಂದರೆ ರಂಗ ಕಲಾವಿದೆ, ಹಿರಿಯ ನಟಿ, ಈಗಿನ ಹಾಲಿ MLC ಶ್ರೀ ಡಾಕ್ಟರ್ ಉಮಾಶ್ರೀ ಅವರು ಏಕ ವ್ಯಕ್ತಿ ಅಭಿನಯ, ಏಕ ಪಾತ್ರ ಅಭಿನಯ, ಏಕ ವ್ಯಕ್ತಿ ಅಭಿನಯ 14 ಕ್ಯಾರೆಕ್ಟರ್ಗಳನ್ನು ವಾಯ್ಸ್ನ ಮಾಡ್ಯುಲೇಷನ್ ಮಾಡಿ ಆಕ್ಟ್ ಮಾಡ್ತಾರೆ. ಇದು ವಿಶೇಷ. ಇದು 1 ಗಂಟೆ 10 ನಿಮಿಷ ಬರುತ್ತೆ ನಾಟಕ. ವಿಷಯ ಹೋದ ಏಪ್ರಿಲ್ 20ರಿಂದ ಇಲ್ಲಿವರೆಗೆ ಆಗಲೇ 32, ಇಲ್ಲಿ ಹುಬ್ಬಳ್ಳಿ ಆದರೆ 33. ಮೊನ್ನೆ ಭಾನುವಾರ 8ನೇ ತಾರೀಕು ಬಾರಂಗಲ್ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಫೆಸ್ಟಿವಲ್ನಲ್ಲಿ ಅರಾವಳಿ ತಮಿಳುನಾಡು ಪಾಂಡಿಚೇರಿ ಅಲ್ಲಿ ನಾಟಕ ಮಾಡಿಕೊಂಡು ಬೆಂಗಳೂರಿಗೆ ಬಂದು ಬೆಂಗಳೂರಿಗೆ ಪತ್ರಿಕಾಗೋಷ್ಠಿ ಬಂದಿದ್ದೆ. ಈ ಶನಿವಾರ ನಿಮ್ಮ ಹುಬ್ಬಳ್ಳಿಯಲ್ಲಿ ಮಾಡ್ತಾ ಇದ್ದೀನಿ. ಈ ನಾಟಕದ ವಿಶೇಷತೆ ಏನಂತ ಹೇಳಿದ್ರೆ ಎಲ್ರಿಗೂ ಯಯಾತಿ ಕಥೆ ಗೊತ್ತಿರ್ಬೋದು. ಯಯಾತಿ ಕಥೆಯಲ್ಲಿ ಶರ್ಮಿಷ್ಠೆ ಯಾವ ತರ ಎಕ್ಸ್ಪ್ಲಾಯ್ಟ್ ಆಗಲು ಅನ್ನೋದನ್ನ ಶರ್ಮಿಷ್ಠೆ ಮೂಲಕ ನಾಟಕದಲ್ಲಿ ಹೇಳ್ತಾ ಹೋಗ್ತಾರೆ. ತಾವೆಲ್ಲ ನಮಗೆ ಗೊತ್ತಾಗುತ್ತೆ. ಇಲ್ಲಿ ಅವರು ಯಾರಿದ್ದಾರೆ ಅವರಿಗೆಲ್ಲರೂ ನಿಮ್ಗೆಲ್ಲರಿಗೂ ಇನ್ವಿಟೇಷನ್ ಕಳಿಸ್ತಾರೆ. ಸವಾಯಿ ಗಂಧರ್ವ ಎಲ್ಲರೂ ಇದೆ. ನಮ್ಮ ರಂಗ ಸಂಬಳದ ಒಕ್ಕಣೆ ಏನು ನಿಮಗೆ ಅಂತ ಹೇಳಿದ್ರೆ ಇವತ್ತು ತಾರೀಕಾಗಲೇ 11, 12, 13, 14 ಈ ನಾಟಕ ಜನಗಳಿಗೆ ಮುಟ್ಟಬೇಕು. ಜನಗಳನ್ನು ನೋಡಿ ಅವ್ರು ಆಸ್ವಾದಿಸಬೇಕು. ನಾವು ಹವ್ಯಾಸಿ ರಂಗಭೂಮಿ ಯಾವತ್ತೂ ಸರ್ಕಾರದಿಂದ ಇಲ್ಲಿ ತನಕ 1 ಪೈಸೆ ದುಡ್ಡು ಇಸ್ಕೊಳ್ಳೋದೇ ನಾಟಕ ಮಾಡ್ತೀವಿ. ಹಂಗಾಗಿ ಜನಗಳ ಟಿಕೆಟಿನ ಹಣದಿಂದ ನಾಟಕ ಮಾಡ್ತಾ ಹೋಗ್ಬೇಕು ಅನ್ನೋದು ನಮ್ಮ ಆಶಯ. ಹಾಗಾಗಿ ನಿಮ್ಮ ಪತ್ರಿಕೆಗಳಲ್ಲಿ ನಾಳೆ, ನಾಡಿದ್ದು, ಆದರೆ ಭಾನುವಾರ ಸಹಿತ, ಅದರ ಶನಿವಾರ ಸಹಿತ ಇದರ ಬಗ್ಗೆ ಒಕ್ಕಣೆಗಳನ್ನು ಪ್ರಕಟಿಸಬೇಕು ಅಂತ ನಿಮ್ಮಲ್ಲಿ ನಾನು ರಂಗಸಂಪರ್ಕವಾಗಿ ಕೇಳಿಕೊಳ್ತೇನೆ.